ಒಬ್ಬ ವ್ಯಕ್ತಿಯನ್ನು ಮೌನಗೊಳಿಸಬಹುದು, ಆದರೆ ಒಂದು ವಿಚಾರವನ್ನು ಎಂದಿಗೂ ಮೌನಗೊಳಿಸಲು ಸಾಧ್ಯವಿಲ್ಲ. ಇಂದು ದೇಶಾದ್ಯಂತ ಚರ್ಚೆಯಾಗುತ್ತಿರುವ ಒಂದು ಹೆಸರು ಭರತ್ ತಿವಾರಿ. ಬಿಹಾರದ ಭಗತ್ ಸಿಂಗ್ ಎಂದು ಹೆಸರುವಾಸಿಯಾದ ಆ ವ್ಯಕ್ತಿ ಬಿಹಾರದ ಒಬ್ಬ ಸಾಮಾನ್ಯ ಯುವಕ, ಸಮಾಜದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದ ವ್ಯಕ್ತಿ. ಆದರೆ ಇಂದು ಅವರ ಹೆಸರು ನ್ಯಾಯ, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಚರ್ಚೆಯ ಕೇಂದ್ರವಾಗಿದೆ. ತನ್ನ ಗ್ರಾಮದ ಸಮಸ್ಯೆಗಳ ಬಗ್ಗೆ ಗಟ್ಟಿ ಧ್ವನಿ ಎತ್ತಿದ, ಸರ್ಕಾರದ ಕಚೇರಿಗಳ ಬಾಗಿಲ ತಟ್ಟಿದ, ಪ್ರತಿನಿಧಿಗಳನ್ನು ಭೇಟಿಯಾದ, ಬಿಹಾರದ ಭೋಜ್ಪುರ್ ಜಿಲ್ಲೆಯ ಗಂಗಾ ನದಿಯ ತೀರದಲ್ಲಿರುವ ಒಂದು ಸಣ್ಣ ಗ್ರಾಮ. ಪ್ರತಿ ಮಳೆಗಾಲದಲ್ಲೂ ನದಿ ತನ್ನ ದಡವನ್ನು ಕೊಚ್ಚುತ್ತದೆ. ಜಮೀನುಗಳು ನಾಶವಾಗುತ್ತವೆ, ಮನೆಗಳು ಕುಸಿದು ಹೋಗುತ್ತಿದ್ದವು, ಜನರು ಸ್ಥಳಾಂತರಗೊಳ್ಳುತ್ತಿದ್ದರು. ಈ ಸಮಸ್ಯೆಯ ವಿರುದ್ಧ ಧ್ವನಿ ಎತ್ತಿದ ಯುವಕರಲ್ಲಿ ಒಬ್ಬನೇ ಒಬ್ಬ, ಅದು ಭರತ್ ತಿವಾರಿ. ಅವನು ಅಧಿಕಾರಿಗಳನ್ನು ಭೇಟಿಯಾದ, ಹತ್ತಾರು ಅರ್ಜಿಗಳನ್ನು ಸಲ್ಲಿಸಿದ, ಸ್ಥಳೀಯ ನಾಯಕರ ಗಮನ ಸೆಳೆಯಲು ಪ್ರಯತ್ನಿಸಿದ. ಆದರೆ ಗ್ರಾಮಸ್ಥರ ಪ್ರಕಾರ ಭರವಸೆಗಳು ಸಿಕ್ಕವು, ಪರಿಹಾರ ಸಿಗಲಿಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಭರತ್ ನಂತರ ಸಾಮಾಜಿಕ ಜಾಲತಾಣದ ಮೂಲಕ ಮಾತನಾಡಲು ಆರಂಭಿಸಿದ. ಫೇಸ್ಬುಕ್ ಲೈವ್ ಮೂಲಕ ಗ್ರಾಮದ ಸಮಸ್ಯೆಗಳು, ಆಡಳಿತದ ನಿರ್ಲಕ್ಷ್ಯ ಮತ್ತು ಜನರ ಸಂಕಷ್ಟಗಳನ್ನು ಎತ್ತಿ ತೋರಿಸಲು ಮುಂದಾದ. ಅವನ ವಿಡಿಯೋಗಳು ಸಾವಿರಾರು ಜನರಿಗೆ ತಲುಪಲು ಆರಂಭಿಸಿದವು. ಕೆಲವರಿಗೆ ಅವನು ಜನರ ಧ್ವನಿಯಾಗಿದ್ದ, ಇನ್ನು ಕೆಲವರಿಗೆ ಅವನು ವ್ಯವಸ್ಥೆಯ ಪ್ರಶ್ನಿಸುತ್ತಿದ್ದ ಯುವಕನಾಗಿದ್ದ. ಸಮಯ ಕಳೆದಂತೆ ಅವನ ಮತ್ತು ಪೊಲೀಸರ ನಡುವೆ ಸಂಬಂಧ ಉದ್ವಿಗ್ನವಾಯಿತು. ಭರತ್ ಬೆಂಬಲಿಗರ ಪ್ರಕಾರ ಪೊಲೀಸರು ಅವನ ಮನೆಗೆ ಭೇಟಿ ನೀಡಲು ಆರಂಭಿಸಿದರು. ಮತ್ತೊಂದೆಡೆ ಅಧಿಕಾರಿಗಳು ಅವನ ವರ್ತನೆ ಕುರಿತು ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದರು. ಈ ಹಂತದಿಂದ ಪ್ರಕರಣದ ಕುರಿತು ಎರಡು ವಿಭಿನ್ನ ಕಥೆಗಳು ಹುಟ್ಟಿಕೊಂಡವು. ಕೆಲ ವರದಿಗಳ ಪ್ರಕಾರ ಭರತ್ ತನ್ನ ಬಳಿಯಿದ್ದ ಶಸ್ತ್ರಾಸ್ತ್ರವನ್ನು ಪೊಲೀಸರಿಗೆ ಒಪ್ಪಿಸಲು ಶರಣಾಗಲು ಮುಂದಾದ. ಈ ಪ್ರಕ್ರಿಯೆಯ ಕೆಲ ಭಾಗಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದವು ಎನ್ನಲಾಗಿದೆ. ಆದರೆ ನಂತರ ನಡೆದ ಘಟನೆಗಳ ಬಗ್ಗೆ ಇಂದಿಗೂ ಪ್ರಶ್ನೆಗಳು ಕೇಳುತ್ತಲೇ ಇವೆ. ನಿಖರವಾಗಿ ಏನಾಯಿತು? ಅದು ಆತ್ಮರಕ್ಷಣೆಯ ಕ್ರಮವಾಗಿತ್ತೆ ಅಥವಾ ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಯಾಗಿತ್ತೆ? ಎನ್ಕೌಂಟರ್ ಮತ್ತು ಅನುಮಾನಗಳು. ಘಟನೆಯ ನಂತರ ಭರತ್ ತಿವಾರಿ ಮೃತಪಟ್ಟಿರುವ ಸುದ್ದಿ ದೇಶಾದ್ಯಂತ ಹರಡಿತು. ಪೊಲೀಸರು ತಮ್ಮ ಆವೃತ್ತಿಯನ್ನು ನೀಡಿದರು. ಸತ್ಯ ಯಾವುದು ಎಂಬ ಪ್ರಶ್ನೆ ಇನ್ನಷ್ಟು ಗಾಢವಾಯಿತು. ಭರತ್ ತಿವಾರಿಯ ಅಂತಿಮ ದರ್ಶನಕ್ಕೆ ಲಕ್ಷಾಂತರ ಜನ ಸೇರಿದ್ದಾರೆ ಎಂದು ವರದಿಯಾಯಿತು. ಸತ್ಯ ಬಹಿರಂಗವಾಗಬೇಕಿದೆ ಎಂಬ ಒತ್ತಾಯ ಹೆಚ್ಚಾಯಿತು. ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿರುವುದು ಇಲಾಖೆಯ ತನಿಖೆ ಮತ್ತು ನ್ಯಾಯಾಂಗದ ಪ್ರಕ್ರಿಯೆ. ಭರತ್ ತಿವಾರಿ ಎನ್ಕೌಂಟರ್ ಅಥವಾ ವ್ಯವಸ್ಥೆಯ ವೈಫಲ್ಯವೋ? ಇಡೀ ದೇಶವೇ ಬೆಚ್ಚಿ ಬೀಳಿಸಿದ ಎನ್ಕೌಂಟರ್ ರಹಸ್ಯ. ಇದು ಕೇವಲ ಬಿಹಾರದ ವಿಷಯವೇ? ಬಿಹಾರ್ ಕೇವಲ ಒಂದು ರಾಜ್ಯವಲ್ಲ, ಅದು ಭಾರತದ ಒಂದು ಅವಿಭಾಜ್ಯ ಅಂಗ. ಇಂದು ಬಿಹಾರಿನಲ್ಲಿ ನಡೆದ ಘಟನೆ ದೇಶಾದ್ಯಂತ ಚರ್ಚೆಯಾಗುತ್ತಿರುವುದಕ್ಕೆ ಕಾರಣ ಒಂದೇ. ನಾಳೆ ಇದೇ ಪರಿಸ್ಥಿತಿ ಬೇರೆ ರಾಜ್ಯದಲ್ಲೂ ಉಂಟಾಗಬಹುದಲ್ಲವೇ? ಭರತ್ನ ಮೇಲೆ ಆದ ನಕಲಿ ಎನ್ಕೌಂಟರ್ ನಾಳೆ ನಮ್ಮ ಮಧ್ಯದಲ್ಲಿರುವ ಧ್ವನಿ ಎತ್ತುವ ಇನ್ನೊಬ್ಬ ಭಗತ್ ಸಿಂಗನಿಗೂ ಆಗಬಹುದಲ್ಲವೇ? ಒಬ್ಬ ನಾಗರಿಕನಿಗೆ ಪ್ರಶ್ನಿಸುವ ಹಕ್ಕಿದೆ. ಅದು ಯಾವುದೇ ಸರ್ಕಾರದ ದಯೆಯಿಂದ ಸಿಕ್ಕ ಹಕ್ಕಲ್ಲ, ಅದು ಭಾರತದ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕು. ಪ್ರಶ್ನೆ ಕೇಳುವುದು ಅಪರಾಧವೇ? ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆಗಳು ಶತ್ರುಗಳಲ್ಲ, ಅವು ಸಮಾಜವನ್ನು ಸುಧಾರಿಗೆ ತರುವ ಕನ್ನಡಿಗಳು.
ನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು, ಸರ್ಕಾರವನ್ನು ಪ್ರಶ್ನಿಸುವುದು, ಅಧಿಕಾರಿಗಳಿಂದ ಉತ್ತರ ಕೇಳುವುದು ಇವೆಲ್ಲವೂ ನಾಗರಿಕನ ಕರ್ತವ್ಯಗಳಲ್ಲಿ ಒಂದಾಗಿದೆ. ಒಬ್ಬ ವ್ಯಕ್ತಿಯ ಮೇಲೆ ಆರೋಪಗಳಿದ್ದರೆ ಅದನ್ನು ತನಿಖೆ ಮಾಡಿ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಬೇಕು. ಆದರೆ ಯಾವುದೇ ಘಟನೆ ಕುರಿತು ಸತ್ಯ ಏನು ಎಂಬುದನ್ನು ನ್ಯಾಯಾಂಗಕ್ಕೆ ಮತ್ತು ಕಾನೂನು ಪ್ರಕ್ರಿಯೆಯೇ ನಿರ್ಧರಿಸಬೇಕು. ಭಗತ್ ಸಿಂಗ್ ಸಿದ್ಧಾಂತಗಳು. ಇತಿಹಾಸ ಹೇಳುತ್ತದೆ, ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲಾಯಿತು. ಆದರೆ ಅವರ ವಿಚಾರಗಳನ್ನು ಗಲ್ಲಿಗೇರಿಸಲು ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿರಬಹುದು, ಆದರೆ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಕನಸುಗಳು ಎಂದಿಗೂ ಸಾಯುವುದಿಲ್ಲ. ಅವು ಹೊಸ ರೂಪದಲ್ಲಿ ಹೊಸ ತಲೆಮಾರಿನ ಮನಸ್ಸುಗಳಲ್ಲಿ ಹುಟ್ಟುತ್ತಲೇ ಇರುತ್ತವೆ. ಇಂದಿನ ಯುವಕರಿಗೆ ಒಂದು ಕಿವಿಮಾತು. ಇಂದು ದೇಶಕ್ಕೆ ಬೇಕಾಗಿರುವುದು ದ್ವೇಷವಲ್ಲ, ಪ್ರಶ್ನಿಸುವ ಯುವಕರು, ಯೋಚಿಸುವ ಯುವಕರು, ಸಂವಿಧಾನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಯುವಕರು, ಅನ್ಯಾಯ ಕಂಡಾಗ ಮೌನವಾಗದ ಯುವಕರು. ಆದರೆ ಅವರ ಹೋರಾಟವು ಕಾನೂನುಬದ್ಧವಾಗಿರಬೇಕು, ಶಾಂತಿಯುತವಾಗಿರಬೇಕು, ಪ್ರಜಾಪ್ರಭುತ್ವದ ಮಾರ್ಗದಲ್ಲಿರಬೇಕು. ಪ್ರಚಲಿತ ರಾಜಕೀಯ ಮತ್ತು ನಾಗರಿಕರ ನಡುವೆ ಇರುವ ಬಾಂಧವ್ಯ. ಇತಿಹಾಸದಲ್ಲಿ ಅನೇಕ ಬಾರಿ ಜನರನ್ನು ಜಾತಿ, ಧರ್ಮ, ಭಾಷೆ ಮತ್ತು ಪ್ರದೇಶಗಳ ಹೆಸರಿನಲ್ಲಿ ರಾಜಕೀಯ ನಾಯಕರು ಒಡೆದಾಳುತ್ತಿದ್ದಾರೆ. ಆದರೆ ಒಂದು ಸತ್ಯ ಮಾತ್ರ ಬದಲಾಗಲಿಲ್ಲ: ಜನರ ಏಕತೆ ಅಧಿಕಾರಕ್ಕಿಂತ ದೊಡ್ಡ ಶಕ್ತಿ. ಸ್ವಾರ್ಥಕ್ಕಾಗಿ ನಮ್ಮನ್ನು ಒಡೆಯಲು ಯತ್ನಿಸುವ ಯಾವುದೇ ಶಕ್ತಿಗಿಂತ ಜಾಗೃತ ನಾಗರಿಕರ ಧ್ವನಿ ಹೆಚ್ಚು ಪ್ರಬಲವಾಗಿರುತ್ತದೆ ಎಂಬುದು ಮಾತ್ರ ಸುಳ್ಳಲ್ಲ. ಇಂದು ಪ್ರಶ್ನೆ ಭರತ್ ತಿವಾರಿ ಅವರ ಬಗ್ಗೆ ಮಾತ್ರವಲ್ಲ, ಪ್ರಶ್ನೆ ನ್ಯಾಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಮೌಲ್ಯಗಳ ಬಗ್ಗೆ. ನ್ಯಾಯ ಸಿಗೋವರೆಗೂ ಪ್ರಶ್ನೆಗಳು ಎಂದಿಗೂ ನಿಲ್ಲುವುದಿಲ್ಲ. ಧ್ವನಿಯನ್ನು ಮೌನಗೊಳಿಸಬಹುದು, ಆದರೆ ವಿಚಾರಗಳನ್ನಲ್ಲ. ಏಕೆಂದರೆ ಒಂದು ವಿಚಾರ ಜನರ ಮನಸ್ಸಲ್ಲಿ ಜೀವಂತವಾಗಿದ್ದರೆ ಅದಕ್ಕೆ ಸಾವೇ ಇಲ್ಲ. ಇದು ಸಮಾನತೆಯ ಧ್ವನಿ, ಸಮಾಜದ ನಿರ್ಮಾಣಕ್ಕಾಗಿ ಧ್ವನಿ ನಿಮ್ಮದು, ಬಲ ನಿಮ್ಮದು. ಧನ್ಯವಾದಗಳು.